ಪ್ರಧಾನಿಯಾಗಿ ನರೇಂದ್ರ ಮೋದಿಯವರ 3ನೇ ಅವಧಿಯ 1 ವರ್ಷ ಪೂರ್ಣಗೊಂಡಿದೆ. ಮೊದಲಿನ 2 ಅವಧಿಗಳಲ್ಲಿ ಬಹುಮತದ ಬಲವಿದ್ದ ಮೋದಿ ಸರ್ಕಾರ ಈ ಬಾರಿ ಎರಡೆರಡು ಊರುಗೋಲುಗಳ ಆಧಾರದ ಮೇಲೆ ನಡಿಬೇಕಾಗಿದೆ. ಆ ಸ್ಥಿತಿಯ ಪರಿಣಾಮಗಳು ಕಾಣಿಸ್ತಾ ಇದೆ. ಮೈತ್ರಿಕೂಟದ ಎಳೆದಾಟಗಳು ಮತ್ತು ವಿರೋಧದ ಒತ್ತಡಗಳಿಗೆ ಹೇಗೆ ಮೋದಿ ಮಣಿಬೇಕಾಗಿದೆ ಅನ್ನೋದಕ್ಕೆ ಈ 1 ವರ್ಷದಲ್ಲಿ ಅವರ ಸರ್ಕಾರದ 5 ಯು-ಟರ್ನ್ಗಳೇ ಸಾಕ್ಷಿ. ಜಾತಿ ಜನಗಣತಿಯಿಂದ ಹಿಡಿದು ವಿದೇಶಗಳಿಗೆ ರಾಜತಾಂತ್ರಿಕ ನಿಯೋಗ ಕಳಿಸೋಕೆ ವಿರೋಧ ಪಕ್ಷದ ಬೆಂಬಲ ಕೋರುವವರೆಗೆ ಪ್ರತಿ ಸಂದರ್ಭದಲ್ಲೂ ಅವರು ಬಾಗಬೇಕಾಗಿದೆ. ಪ್ರಧಾನಿಯಾಗಿ ಮೋದಿ ಮೊದಲ 2 ಅವಧಿಗಳಿಗೆ ಇದು ಪೂರ್ತಿ ತದ್ವಿರುದ್ಧ. ಕಳೆದ ಜೂನ್ 9ರಂದು ಮೋದಿ ಸತತ 3ನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ 3ನೇ ಅವಧಿಯಲ್ಲಿ ಅವರದ್ದು ಪೂರ್ಣ ಬಲದ ಸರ್ಕಾರ ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಅವರು ನಿಜವಾಗಿಯೂ ಸಮ್ಮಿಶ್ರ ಸರ್ಕಾರದ ನಾಯಕರಾಗಬೇಕಾಯಿತು. ಈ ಹಿಂದೆ 2 ಅವಧಿಗೆ ಎನ್ಡಿಎ ಮೈತ್ರಿಕೂಟದ್ದೇ ಸರ್ಕಾರ ಇದ್ರು. ಅದರಲ್ಲಿ ಬಿಜೆಪಿಗೆ ಬಹುಮತಕ್ಕಿಂತ ಹೆಚ್ಚು ಸ್ಥಾನಗಳಿದ್ವು. ಹಾಗಾಗಿ ಅಲ್ಲಿ ಮಿತ್ರ ಪಕ್ಷಗಳು ಹೆಸರಿಗೆ ಮಾತ್ರ ಇತ್ತು. ಆದರೆ ಈ ಬಾರಿ ಬಿಜೆಪಿಗೆ ಬಹುಮತಕ್ಕಿಂತ ಕಡಿಮೆ ಸೀಟು ಸಿಕ್ಕಿದೆ. ಹಾಗಾಗಿ ಮಿತ್ರ ಪಕ್ಷಗಳ ಒಂದೊಂದು ಸೀಟು ಮೋದಿ ಸರ್ಕಾರಕ್ಕೆ ಅನಿವಾರ್ಯವಾಗಿದೆ. ಒಂದ್ ಕಡೆ ತಮ್ಮದೇ ಮೈತ್ರಿಕೂಟದಲ್ಲಿ ಹಲವು ಒತ್ತಡಗಳಿಗೆ ಮಣಿಬೇಕಾದ ಸ್ಥಿತಿ ಇದ್ರೆ, ಇನ್ನೊಂದು ಕಡೆ ವಿಪಕ್ಷಗಳ ಮಾತನ್ನ ತೀರಾ ಮೀರಿ ಹೋಗೋದು ಈ ಬಾರಿ ಮೋದಿ ಸರ್ಕಾರಕ್ಕೆ ಸಾಧ್ಯವಿರಲಿಲ್ಲ. ಈ ಹಿಂದಿನ 2 ಅವಧಿಯಲ್ಲಿ ಕಾಂಗ್ರೆಸ್ಗೆ ಬಹಳ ಕಡಿಮೆ ಸೀಟು ಬಂದಿದ್ರಿಂದ ಅದಕ್ಕೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ ಕಾಂಗ್ರೆಸ್ ಆ ಸ್ಥಾನಮಾನ ಪಡೆಯಿತು. ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಅಧಿಕೃತ ವಿಪಕ್ಷ ನಾಯಕರಾದ್ರು. ಅದರೊಂದಿಗೆ ಹಲವು ಮಹತ್ವದ ನೇಮಕಾತಿಗಳಲ್ಲಿ ರಾಹುಲ್ರನ್ನ ಚರ್ಚೆಗೆ ಕರೆಯೋದು ಮೋದಿ ಸರ್ಕಾರಕ್ಕೆ ಅನಿವಾರ್ಯವಾಯಿತು. ಜನಗಣತಿಯೊಂದಿಗೆ ಜಾತಿ ಗಣತಿಯನ್ನು ಮಾಡುವ ಘೋಷಣೆಯನ್ನು ಅವರು ಮಾಡಬೇಕಾಯಿತು. ಸಿಂಧೂರ್ ಕಾರ್ಯಾಚರಣೆಯ ನಂತರ ಜಾಗತಿಕ ರಾಜತಾಂತ್ರಿಕತೆಯ ವಿಷಯವಾಗಿ ವಿರೋಧ ಪಕ್ಷದ ಬೆಂಬಲ ಕೋರಬೇಕಾಯಿತು. ಕೇಂದ್ರ ಸರ್ಕಾರಿ ಹುದ್ದೆಗಳಿಗೆ ಲ್ಯಾಟರಲ್ ಎಂಟ್ರಿ ನೇಮಕಾತಿಗಳಲ್ಲಿ ಮೀಸಲಾತಿ ವಿಚಾರ, 21 ವರ್ಷಗಳ ಹಳೆಯ ಪಿಂಚಣಿ ಸುಧಾರಣಾ ನಿರ್ಧಾರ ರದ್ದುಗೊಳಿಸುವ ಮೂಲಕ ಏಕೀಕೃತ ಪಿಂಚಣಿ ಯೋಜನೆ ತರುವ ವಿಚಾರ, ವಫ್ ತಿದ್ದುಪಡಿಯಂತಹ ಪ್ರಮುಖ ಶಾಸನಗಳನ್ನು ಸಂಸದೀಯ ಸಮಿತಿಗೆ ಕಳಿಸೋದು, ಇದೆಲ್ಲದರ ಒತ್ತಡಗಳನ್ನು ಎದುರಿಸಬೇಕಾಯಿತು ಮತ್ತು ಮಣಿಬೇಕಾಯಿತು. ಜೂನ್ 9ರಂದು ಮೋದಿ 3ನೇ ಅವಧಿಯ 1 ವರ್ಷ ಪೂರ್ಣಗೊಳಿಸೋದ್ರೊಂದಿಗೆ ಅಧಿಕಾರಕ್ಕೆ ಬಂದು 11 ವರ್ಷಗಳಾದವು. ಹಿಂದಿನ 2 ಅವಧಿಯಲ್ಲಿನ ಏಕಪಕ್ಷೀಯ ಬಲ ಈಗ ಇಲ್ಲವಾಗಿದೆ. ಹಾಗಾಗಿಯೇ ಕಳೆದ ವರ್ಷ ಅವರು ತಾವೇ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಿಸಬೇಕಾಯಿತು. ಆ 5 ಯು-ಟರ್ನ್ಗಳು ಯಾವುದು ಅಂತ ಗಮನಿಸೋದಾದ್ರೆ, ಮೊದಲನೇದಾಗಿ ಜಾತಿ ಗಣತಿ. ಏಪ್ರಿಲ್ 30ರಂದು ಕೇಂದ್ರ ಸರ್ಕಾರ ಜನಗಣತಿಯೊಂದಿಗೆ ಜಾತಿ ಗಣತಿಯನ್ನ ಸೇರಿಸಲಾಗುತ್ತೆ ಅಂತ ಘೋಷಣೆ ಮಾಡಿದೆ. ದೇಶಾದ್ಯಂತ ಜಾತಿ ಗಣತಿ ನಡೆಸಬೇಕು ಅನ್ನೋದು ವಿರೋಧ ಪಕ್ಷಗಳ ಬಹುಕಾಲದ ಬೇಡಿಕೆ. 2024ರ ಲೋಕಸಭೆ ಚುನಾವಣೆ ಸಮಯದಲ್ಲೂ ಕೂಡ ಅದು ಪ್ರಮುಖ ವಿಷಯವಾಗಿತ್ತು. ಅದರಲ್ಲೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜಾತಿ ಗಣತಿಗಾಗಿ ಬಹಳ ಬಲವಾದ ಬೇಡಿಕೆಯನ್ನ ಇಡ್ತಾನೆ ಬಂದಿದ್ರು. ಅಷ್ಟೇ ಅಲ್ಲ, ನಿಮ್ಮ ಸರ್ಕಾರದಿಂದ ಅದನ್ನ ಮಾಡಿಸದೆ ಬಿಡೋದಿಲ್ಲ ಅಂತಾನೂ ಹೇಳಿದ್ರು. ಈ ಹೊತ್ತಲ್ಲಿ ಬಿಜೆಪಿ ಜಾತಿ ಗಣತಿಯನ್ನ ಸಮಾಜವನ್ನ ಒಡೆಯುವ ಕ್ರಮ ಅಂತ ತಳ್ಳಿ ಹಾಕಿತ್ತು. ಆದರೆ ಕಡೆಗೆ ಅದೇ ಬಿಜೆಪಿ ಜಾತಿ ಗಣತಿಯನ್ನ ನಡೆಸೋದಾಗಿ ಘೋಷಣೆ ಮಾಡಿತು. ಎರಡನೇದಾಗಿ ಲ್ಯಾಟರಲ್ ಎಂಟ್ರಿ ವಿಚಾರದಲ್ಲಿ ಹಿನ್ನಡೆ. ಕಳೆದ ಆಗಸ್ಟ್ನಲ್ಲಿ ಕೇಂದ್ರ ಸರ್ಕಾರ 45 ಪ್ರಮುಖ ಹುದ್ದೆಗಳಿಗೆ ಲ್ಯಾಟರಲ್ ನೇಮಕಾತಿಗಾಗಿ ಹೊರಡಿಸಿದ್ದ ಜಾಹೀರಾತನ್ನ ಪ್ರತಿಪಕ್ಷಗಳು ಮತ್ತು ಎನ್ಡಿಎ ಒಳಗಿನ ಮಿತ್ರ ಪಕ್ಷಗಳದ್ದೇ ಒತ್ತಡದ ಕಾರಣದಿಂದಾಗಿ ಹಿಂತೆಗೆದುಕೊಳ್ಳಬೇಕಾಯಿತು. ಲ್ಯಾಟರಲ್ ಎಂಟ್ರಿ ಮೂಲಕ 10 ಜಂಟಿ ಕಾರ್ಯದರ್ಶಿ ಮತ್ತು 35 ನಿರ್ದೇಶಕ ಅಥವಾ ಉಪ ಕಾರ್ಯದರ್ಶಿ ಮಟ್ಟದ ಹುದ್ದೆಗಳಿಗೆ ನೀಡಲಾಗಿದ್ದ ಜಾಹೀರಾತನ್ನ ಮೀಸಲಾತಿಯನ್ನ ಹೊರಗಿಡಲು ವ್ಯವಸ್ಥಿತ ಪಿತೂರಿ ಅಂತ ವಿರೋಧ ಪಕ್ಷಗಳು ಟೀಕಿಸಿದ್ವು. ಅದೇ ವೇಳೆ ಎನ್ಡಿಎ ಪಾಲುದಾರ ಲೋಕ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಕೂಡ ಅದನ್ನ ಬಹಿರಂಗವಾಗಿಯೇ ವಿರೋಧಿಸಿದ್ರು. ಕಡೆಗೆ ಸರ್ಕಾರ ಮಣಿಯಲೇಬೇಕಾಯಿತು. 3ನೇದು ಏಕೀಕೃತ ಪಿಂಚಣಿ ಯೋಜನೆ. ಆಗಸ್ಟ್ನಲ್ಲಿ ಕೇಂದ್ರ ಸಚಿವ ಸಂಪುಟ ಏಕೀಕೃತ ಪಿಂಚಣಿ ಯೋಜನೆಗೆ ಅಂದ್ರೆ ಯುಪಿಎಸ್ಗೆ ಒಪ್ಪಿಗೆ ನೀಡಿತು. ಇದರೊಂದಿಗೆ ವಾಜಪೇಯಿ ಸರ್ಕಾರ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂತ ಜಾರಿಗೆ ತಂದಿದ್ದ 21 ವರ್ಷಗಳ ಹಳೆಯ ಪಿಂಚಣಿ ಸುಧಾರಣಾ ನಿರ್ಧಾರ ರದ್ದಾಗಿತ್ತು. ಯುಪಿಎಸ್ ಸರ್ಕಾರಿ ನೌಕರರಿಗೆ ಕಳೆದ 12 ತಿಂಗಳ ಸರಾಸರಿ ವೇತನದ 50% ಖಚಿತ ಮೊತ್ತವನ್ನ ಪಿಂಚಣಿಯಾಗಿ ಒದಗಿಸುತ್ತೆ. ಇದು ಹಳೆಯ ಪಿಂಚಣಿ ಯೋಜನೆಯನ್ನ ಅಂದ್ರೆ ಓಪಿಎಸ್ ಮತ್ತು ಎನ್ಪಿಎಸ್ ನಲ್ಲಿರುವಂತೆ ಖಚಿತ ಪಿಂಚಣಿ ವ್ಯವಸ್ಥೆ ಎರಡನ್ನೂ ಸೇರಿಸುತ್ತೆ. ಆದ್ರೆ ಎನ್ಪಿಎಸ್ ಓಪಿಎಸ್ ಅಡಿಯಲ್ಲಿ ಖಚಿತವಾದ ಪಿಂಚಣಿಯನ್ನ ರದ್ದುಗೊಳಿಸುತ್ತೆ. ಅದನ್ನ ನಂತರ ಯುಪಿಎಸ್ ಅಡಿಯಲ್ಲಿ ಮರಳಿ ತರಲಾಯಿತು. ಓಪಿಎಸ್ಗೆ ಮರಳಬೇಕು ಅನ್ನೋ ವಿರೋಧ ಪಕ್ಷಗಳ ಒತ್ತಾಯಕ್ಕೆ ಹಿನ್ನಡೆಯಾಗುವಂತೆ ಈ ನಿರ್ಧಾರ ತರಲಾಗಿತ್ತು. ರಾಜಸ್ಥಾನ, ಛತ್ತೀಸ್ಗಢ, ಜಾರ್ಖಂಡ್, ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ಸೇರಿದಂತೆ ಹಲವಾರು ವಿರೋಧ ಪಕ್ಷಗಳ ಸರ್ಕಾರಗಳಿರುವ ರಾಜ್ಯಗಳು ಈ ಹಿಂದೆ ಹಳೆಯ ಯೋಜನೆಗೆ ಮರಳಿದ್ದವು. ಹರಿಯಾಣ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ವಿಧಾನಸಭೆ ಚುನಾವಣೆಗಳಿಗೆ ಕೆಲವೇ ತಿಂಗಳುಗಳ ಮೊದಲು ಯುಪಿಎಸ್ ಕುರಿತು ಸಂಪುಟದ ನಿರ್ಧಾರ ಬಂದಿತ್ತು. 4ನೇದಾಗಿ ಆಪರೇಷನ್ ಸಿಂಧೂರ್ ನಂತರ ವಿದೇಶಗಳಿಗೆ ಸಂಸದರ ನಿಯೋಗ ಕಳಿಸುವಾಗ ವಿರೋಧ ಪಕ್ಷದ ಬೆಂಬಲ ಕೋರಬೇಕಾಯಿತು. 2019ರಲ್ಲಿ ಪುಲ್ವಾಮಾದಂತಹ ಭಯೋತ್ಪಾದಕ ದಾಳಿಗಳು ಮತ್ತು ನಂತರ ಬಾಲಾಕೋಟ್ ವಾಯು ದಾಳಿಗಳಿಗೆ ಪ್ರತಿಕ್ರಿಯಿಸುವಾಗ ಸರ್ಕಾರ ತಾನೇ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಈ ಬಾರಿ ಸರ್ಕಾರ ಪ್ರಮುಖ ರಾಜತಾಂತ್ರಿಕ ನಡೆಯ ಭಾಗವಾಗಿ ವಿದೇಶ
ದೇಶಗಳಿಗೆ ನಿಯೋಗಗಳನ್ನು ಕಳಿಸುವಾಗ ವಿರೋಧ ಪಕ್ಷದ ಬೆಂಬಲ ಕೋರ್ತು ಭಯೋತ್ಪಾದನೆ ವಿಷಯವಾಗಿ ಭಾರತದ ಶೂನ್ಯ ಸಹಿಷ್ಣುತೆ ನೀತಿ ಬಿಂಬಿಸಲು ಸರ್ವಪಕ್ಷ ನಿಯೋಗಗಳು ಮತ್ತು ಮಾಜಿ ರಾಜತಾಂತ್ರಿಕರ 7 ತಂಡಗಳನ್ನು 33 ದೇಶಗಳಿಗೆ ಕಳಿಸಲಾಯಿತು. ಈ ನಿಯೋಗಗಳಲ್ಲಿ 3 ವಿರೋಧ ಪಕ್ಷಗಳ ಸಂಸದರ ನೇತೃತ್ವದಲ್ಲಿದ್ದರೆ 2 ಬಿಜೆಪಿಯ ಸಮ್ಮಿಶ್ರ ಪಾಲುದಾರರು ಮತ್ತು ಉಳಿದೆರಡು ಬಿಜೆಪಿ ಸಂಸದರ ನೇತೃತ್ವದಲ್ಲಿದ್ದವು. 5ನೇದಾಗಿ ಸಂಸತ್ತಿನಲ್ಲಿ ಸರ್ಕಾರ ಮತ್ತೆ ಮಣಿಬೇಕಾದ ಸಂದರ್ಭ ತಲೆದೋರಿತು. 2024ರ ಲೋಕಸಭೆ ಚುನಾವಣೆ ನಂತರ ಮೋದಿ ಸರ್ಕಾರ ಸಂಸತ್ತಿಗೆ ತಂದ ಮೊದಲ ಪ್ರಮುಖ ಮಸೂದೆ ವಕ್ಫ್ ತಿದ್ದುಪಡಿ ಮಸೂದೆ ಆಗಿತ್ತು. ಈ ಮಸೂದೆಯನ್ನ ಆಗಸ್ಟ್ನಲ್ಲಿ ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಆದರೆ ನಂತರ ವಿರೋಧ ಪಕ್ಷದ ಸಂಸದರು ಅದು ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡಿದೆ, ಅಸಂವಿಧಾನಿಕ ಮತ್ತು ಒಕ್ಕೂಟದ ವಿರೋಧಿಯಾಗಿದೆ ಅಂತ ಟೀಕಿಸಿ ಪ್ರತಿಭಟನೆ ನಡೆಸಿದ್ರು. ಆಗ ಅದನ್ನ ಜಂಟಿ ಸಂಸದೀಯ ಸಮಿತಿಗೆ ಕಳಿಸಲಾಯಿತು. ನಂತರ ಏಪ್ರಿಲ್ನಲ್ಲಿ ಅಂತಿಮವಾಗಿ ಸಂಸತ್ತು ಈ ಮಸೂದೆಯನ್ನ ಅಂಗೀಕರಿಸಿತ್ತು. ಆದರೆ ಅಂಗೀಕಾರದಲ್ಲಿ ಕಡಿಮೆ ಅಂತರ ಇತ್ತು. ರಾಜ್ಯಸಭೆಯಲ್ಲಿ ಅದರ ಪರವಾಗಿ 128 ಮತಗಳು ಮತ್ತು ವಿರುದ್ಧ 95 ಮತಗಳೊಂದಿಗೆ ಅಂಗೀಕಾರವಾದರೆ ಲೋಕಸಭೆಯಲ್ಲಿ ಪರವಾಗಿ 288 ಮತಗಳು ಮತ್ತು ವಿರುದ್ಧ 232 ಮತಗಳು ಬಂದಿತ್ತು. ಕಳೆದ ವರ್ಷ ಆಗಸ್ಟ್ನಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಕರಡು ಪ್ರಸಾರ ಸೇವೆಗಳ ನಿಯಂತ್ರಣ ಮಸೂದೆ ತರುವ ಪ್ರಸ್ತಾಪ ಮಾಡಿದಾಗಲೂ ತೀವ್ರ ಟೀಕೆಗಳನ್ನು ಎದುರಿಸಬೇಕಾಯಿತು. ನಂತರ ಸರ್ಕಾರ ಪ್ರಸಾರ ಮಸೂದೆಯನ್ನ ಮುಂದೂಡಿತು. ಅದು ಡಿಜಿಟಲ್ ಮಾಧ್ಯಮವನ್ನ ಸರ್ಕಾರದ ಹಿಡಿತಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಅಂತ ಟೀಕಿಸಲಾಗಿತ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.